ಹಲೋ ನಮಸ್ಕಾರ. ಬುಡಕಟ್ಟು ಜನಾಂಗ ಅದರಲ್ಲೂ ಅಲೆಮಾರಿಗಳಾಗಿರುವಂಥ ಜನಾಂಗಕ್ಕೆ ಒಂದಿಷ್ಟು ನೆಲೆಯನ್ನು ನೀಡಬೇಕು ಅನ್ನೋಂಥ ಕಾರಣಕ್ಕೆ ಸರ್ಕಾರ ಒಂದು ಅಭಿವೃದ್ಧಿ ನಿಗಮವನ್ನು ನೀಡಿದೆ. ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಎಂಬ ಒಂದು ನಿಗಮವನ್ನು ಸ್ಥಾಪಿಸಿದ್ರು ಸಹ ಆ ನಿಗಮದಿಂದ ಫಲಾನುಭವಿಗಳಿಗೆ ಸಿಗಬೇಕಾಗಿದ್ದ ಯೋಜನೆಗಳು ಸಿಗ್ತಾ ಇಲ್ಲ ಅನ್ನೋದಕ್ಕೆ ಇಲ್ಲಿ ಒಂದಿಷ್ಟು ಉದಾಹರಣೆಗಳಿವೆ. ಕೊಪ್ಪಳ ಜಿಲ್ಲೆಯಲ್ಲಿ ತೆಗೆದುಕೊಂಡಾಗ ಒಟ್ಟು ಏನು ನಿಗಮದಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆಯಾಗಿದೆ. ಜೊತೆಗೆ ಇಲ್ಲಿ ಮಂಜೂರಾತಿ ಸಿಕ್ಕಿದ್ರು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಆ ಸಮಿತಿ ಸಭೆಯನ್ನು ನಡೆಸಿ ಆ ಫಲಾನುಭವಿಗಳನ್ನು ಆಯ್ಕೆ ಮಾಡೋದಕ್ಕೆ ಮಂಜೂರಾತಿ ನೀಡಿ ಆ ಹಣವನ್ನು ಫಲಾನುಭವಿಗಳ ಖಾತೆಗೆ ನೀಡಬೇಕು. ಆದರೆ ಇಲ್ಲಿವರೆಗೂ ಸಹ ಕಳೆದ 3 ವರ್ಷಗಳಿಂದ ಕೊಪ್ಪಳ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಗಳನ್ನು ನಡೆದಿಲ್ಲ ಮತ್ತು ಅಲ್ಲಿರುವಂಥ ಸಮುದಾಯಗಳಿಗೆ ನೀಡಬೇಕಾದ ಫಲಾನುಭವಿಗಳಿಗೆ ಏನು ಅನುದಾನವನ್ನು ನೀಡದೇ ಇರುವಂಥದ್ದು ಇದೆ. ಈ ಕಾರಣಕ್ಕಾಗಿ ಇಲ್ಲಿ ಫಲಾನುಭವಿಗಳು ನಿತ್ಯ ಅಲಿದಾಡ್ತಿರೋದು ಕಾಣ್ತೀವಿ. ಒಂದು ಕೊಪ್ಪಳ ಜಿಲ್ಲೆಯಲ್ಲಿ 2021 ಮತ್ತು 22ನೇ ಸಾಲಿ 312 ಜನರನ್ನು ನೇರ ಸಾಲ, ಉದ್ಯಮಶೀಲತೆ ಮತ್ತು ಸಾರಥಿ ಮತ್ತು ಈ ರೀತಿ ಬೇರೆ ಬೇರೆ ಯೋಜನೆಗಾಗಿ ಆಯ್ಕೆ ಮಾಡಲಾಗಿದೆ. ಆದರೆ ಅದರಲ್ಲಿ 57 ಜನರಲ್ಲಿ ಬೇರೆಯವರಿಗೆ ಏನು ಫಲಾನುಭವಿಗಳು ಅಲ್ಲದೆ ಇವರಿಗೆ ಖಾತೆಗೆ ಜಮಾ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಅದರ ಲೋಕಾಯುಕ್ತಕ್ಕೆ ತನಿಖೆ ಇತ್ತು. ಆ ತನಿಖೆ ಇನ್ನೂ ಅಪೂರ್ಣವಾಗಿದೆ. ಇಂಥ ಮಟ್ಟದಲ್ಲಿ ಅದರ ನಂತರವೂ ಸಹ ಏನು 2022 ಮತ್ತು 23ರಲ್ಲಿ 147 ಜನರಿಗೆ ಬೇರೆ ಬೇರೆ ಯೋಜನೆಯಲ್ಲಿ ಹಣ ಬಿಡುಗಡೆ ಆಯಿತು. ಜೊತೆಗೆ 24-27 ಜನರಲ್ಲಿ ಸಹ ಹಣ ಬಿಡುಗಡೆ ಆಗಿದೆ. ಆದರೆ ನೀಡಿರೋದು ಮಾತ್ರ ತೀರಾ ಅತ್ಯಲ್ಪ. 2022 ಇದರಲ್ಲಿ ಕೇವಲ 3 ಜನಕ್ಕೆ ನೀಡಿದರೆ, ಈಗ ಇತ್ತೀಚೆಗೆ ಒಂದು ಬೇರೆ ಬೇರೆ ಯೋಜನೆಯಲ್ಲಿ ಸುಮಾರು ಒಂದು 43 ಜನಕ್ಕೆ ಯೋಜನೆಯನ್ನು ಫಲಾನುಭವಿಗಳಿಗೆ ಹಣ ನೀಡಿದ್ದಾರೆ ಮತ್ತು ಅವರ ಖಾತೆಗೆ ಇದೆ. ಇಲ್ಲಿ ಬುಡಕಟ್ಟು ಜನಾಂಗ ಅದರಲ್ಲೂ ತೀರಾ ಏನು 51 ಅಲೆಮಾರಿ ಕುಟುಂಬಗಳು, ಅದರಲ್ಲಿ ಬುಡುಗ ಜಂಗಮಗಾಗಿರ್ಬೋದು, ರಾಮಕುಂಡಡಿಗರಾಗಿರ್ಬೋದು, ಅಥವಾ ಚನ್ನದಾಸರಾಗಿರ್ಬೋದು, ದಾಸರಾಗಿರ್ಬೋದು, ಹಗಲು ವೇಷಗಾರರಾಗಿರ್ಬೋದು, ಈ ರೀತಿ ಬೇರೆ ಬೇರೆ ಕುಟುಂಬಗಳು ಇಲ್ಲಿ ನಿತ್ಯ ಅಲೆದಾಡೆ ಅವರು ಜೀವನ ನಡೆಸ್ತಾ ಇರಬೇಕು ಮತ್ತು ಭಿಕ್ಷಾಟನೆ ಮಾಡಿ ಬದುಕುವಂಥ ಇವರು ಈಗಾಗಲೇ ಒಂದು ಕಡೆ ನೆಲೆ ನಿಂತು ಒಂದೇ ಕಡೆ ಇರಬೇಕು ಅನ್ನುವಂಥ ಇದರಲ್ಲಿ ಅವರು ಬಂದಿದ್ದಾರೆ. ಅವರಿಗೆ ನೀಡಬೇಕಾಗಿದ್ದ ಒಂದು ಯೋಜನೆ, ಅವರ ಅಭಿವೃದ್ಧಿಯನ್ನು ಮಾಡಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಸಹ ಅದು ಆಗದೇ ಇರುವಂಥ ಕಾರಣಕ್ಕಾಗಿ ಈಗ ಅವರು ಮತ್ತೆ ಭಿಕ್ಷಾಟನೆಯೇ ಮಾಡಬೇಕು ಅಂತ ಇದೆ. ಅವರು ಅಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಾಲ 1 ಲಕ್ಷ, 1.5 ಲಕ್ಷ ಅಥವಾ ಒಂದು ವಾಹನವನ್ನು ತೆಗೆದುಕೊಂಡು ಅದರ ಮುಖಾಂತರ ಅವರು ವ್ಯಾಪಾರವನ್ನು ಮಾಡಿಕೊಂಡು ಬದುಕಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಆಯ್ಕೆ ಮಾಡಿರುವಂಥ ಕುಟುಂಬಗಳಿಗೆ ಇಲ್ಲಿ ಸರ್ಕಾರ ನೀಡಬೇಕಾಗಿದ್ದ ಯೋಜನೆಯನ್ನು ಮುಟ್ಟಿಸೇ ಇರೋದು ಕಾಣ್ತಾ ಇದ್ದೀವಿ. ಇಲ್ಲಿ ಒಂದು ಇತ್ತೀಚೆಗೇನು ಆಯ್ಕೆ ಮಾಡಿರೋ ಇದರಲ್ಲಿ ಒಂದೇ ಏನು 51 ಬುಡಕಟ್ಟು ಜನಾಂಗ ಇದೆ, ಏನು ಅಲೆ ಕುಟುಂಬಗಳು, ಅದರಲ್ಲಿ ಒಂದೇ ಸಮುದಾಯಕ್ಕೆ ನೀಡಿದ್ದಾರೆ ಅನ್ನೋ ಒಂದು ಆರೋಪವೂ ಇದೆ. ಇದು ಸಹ ಇನ್ನೂ ಚರ್ಚೆ ನಡೆದ ಹಂತದಲ್ಲಿದೆ. ಈ ಮಧ್ಯೆ ಏನು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ಪಲ್ಲವರು ಕೊಪ್ಪಳ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಅವರು ಹೇಳಿರೋದೇ ಸಹ ಇಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೂ ಒಂದು ಸಭೆಯನ್ನು ನಡೆಯಲ್ಲ ಮತ್ತು 3 ವರ್ಷಗಳಿಂದ ಈ ಸಮುದಾಯಕ್ಕೆ ನೀಡಬೇಕಾದ ಯೋಜನೆಗಳನ್ನು ನೀಡದೇ ಇರೋದು ಕಂಡು ಬಂದಿದೆ. ಈ ಕುರಿತು ನಾವು ಅವ್ರ ಮೇಲೆ ಅವರಿಗೊಂದು ಸೂಚನೆ ನೀಡ್ತೀವಿ. ತಕ್ಷಣಕ್ಕೆ ಅದನ್ನು ಫಲಾನುಭವಿಗಳಿಗೆ ಹಣವನ್ನು, ಈಗ ಸಾಕಷ್ಟು ಪ್ರಮಾಣದ ಹಣ ಮಂಜೂರಾಗಿದೆ, ಹಣ ಅವರ ಖಾತೆಯಲ್ಲಿದೆ. ಆದರೆ ಅದನ್ನು ಫಲಾನುಭವಿಗೆ ಮುಟ್ಟಿಸೋದಕ್ಕೆ ಇಷ್ಟೆಲ್ಲ ಅನಾನುಕೂಲತೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ನಿರಾಸಕ್ತಿ ಮತ್ತು ನಿರ್ಲಕ್ಷ್ಯವನ್ನು ವಹಿಸಿದ್ದರೋದಕ್ಕೆ ಇದು ಸ್ಪಷ್ಟ ಉದಾಹರಣೆಯಾಗಿದೆ ಅನ್ನೋಂಥದ್ದು. ನಾವು ರೀ ದುರ್ಮಿರ್ಗ್ಯಾರು, ನಾವು ಬರಕ್ಕೆ ಹೋಗಿದ್ದೀವಿ ರೀ. ಅದು ಏನೋ ನಡೆಯಲ್ಲ. ನಮಗೊಂದು ಸ್ವಲ್ಪ ಲೋನ್ ಕೊಟ್ರೆ ನಾವು ಒಂದು ಸ್ವಲ್ಪ ಮಾಲೆ ಹಾಕ್ಯಂದು ಸೀಟ್ ಕವರು ಹೊಡೆದ ವ್ಯಾಪಾರ ಮಾಡ್ಬೇಕು ಅನ್ನೋದು ನಮಗೆ ಇತ್ತು ರೀ ಸರ. ಆದರೆ ಏನಿತ್ತು, ನಾವು ಬಂದಿದ್ದ ಲೋನು ಅನ್ಯಾಯ ಆಗೈತೆ ರೀ ಸರ್, ಕೊಟ್ಟಿಲ್ಲ ರೀ ಸರ. ಅದ್ರ ಸಲುವಾಗಿ ಸಲ ಅಡ್ಡಾಡಿವ್ರಿ. ಹಂಗೆ ಅಡ್ಡಾಡಿದ್ರು ನಮ್ಗೆ ಆಗಿಲ್ಲ ರೀ ಸರ. ಅದು ಯಾವಾಗ ಬರುತ್ತೆ ಯಾವಾಗ ಬಿಡ್ತು ನೋಡಿರಿ, ಬರೀ ನೋಡ್ಕೊಂತ ಕುಂತು ಬಿಟ್ಟಿವ್ರಿ. ಅದರ ಸಲುವಾಗಿ ಬಂದಂತ ನಾವು ಅಂಗಡಿ ವ್ಯಾಪಾರ ಮಾಡ್ಬೇಕು ಅನ್ನೋದು ಐತೆ. ಹಿಂದೆ ಸೌಲಭ್ಯಗಳನ್ನು ಸಿಗುತ್ತಿದ್ದವು. ಯಾಕಂದರೆ ಅದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇರ್ತಕ್ಕಂಥ ನಮ್ಮ ಅಲೆಮಾರಿ ಸಮಿತಿಯ ಅಧ್ಯಕ್ಷರು ಅವರೆಲ್ಲರೂ ಕೂಡಿ ಸವಲತ್ತು ಸಿಗ್ತಿದ್ವು, ಇಲ್ಲ ಅಂತಿದ್ದಿಲ್ಲ, ಸಿಗ್ತಿದ್ವು. ಕೆಲವರು ಸಿಕ್ಕಿಲ್ಲ, ಕೆಲವರು ಸಿಗ್ತಿದ್ವು. ಅದು ಪ್ರತಿ ವರ್ಷ ಇದನ್ನು ಮಾಡ್ತಿದ್ರು. ಈಗ 2022, 23, 24ನೇ ಸಾಲಿನವರೆಗೆ ಅವರು ಅಲೆಮಾರಿ ಒಳಗೆ ಇದೊಂದು ಸಮಿತಿ ಮಾಡ್ಯಾರ. ಸಮಿತಿಗೆ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು, ಸಮಿತಿ ಅಧ್ಯಕ್ಷರು. ಅದಕ್ಕೆ ಮತ್ತು ನಮ್ಮ ಅಲೆಮಾರಿಗಳಿಗೆ ಸಮುದಾಯಕ್ಕೆ ಒಬ್ಬರು ಭಾಳ ಜನ ಇದ್ದಾರೆ, ಅವ್ರನ್ನ ಒಂದು ಸದಸ್ಯರು ತೊಗೊಂಡಿರ್ತಾರೆ. ಅವರು ಎಲ್ಲರೂ ಕೂಡಿ ಏನು ಮಾಡಿಬಿಟ್ರಂದ್ರೆ, ಈಗ 2022ಲಿಂದ ಇಲ್ಲಿವರೆಗೆ ಸಮಿತಿ ಮಾಡಿಲ್ಲ. ಈಗ ಸಮಿತಿ ಮೀಟಿಂಗ್ ಮಾಡಿಲ್ಲ. ಸಮಿತಿ ಮೀಟಿಂಗ್ ಮಾಡ್ಯಾರ ಅಂತ ಮಾಡಿದ್ರೆ ಅದ್ರಾಗ ಏನಾಯ್ತು ಅಂದರೆ, ಒಂದೇ ಸಮುದಾಯಕ್ಕೆ ಹೆಚ್ಚು ಜನರಿಗೆ ಆಯ್ಕೆ ಮಾಡಿಬಿಟ್ರು ಅವರು.
ಹೆಚ್ಚು ಜನರ ಸೌಲಭ್ಯ ಫಸ್ಟ್ ಮುಟ್ಟಿದ್ದು ಎಲ್ಲರಿಗೂ ಮುಟ್ಟ್ಯಾವ, ಒಂದಿಷ್ಟು ಮಂದಿ ಮುಟ್ಟ್ಯಾವ, ಒಂದಿಷ್ಟು ಮಂದಿ ಮುಟ್ಟಿಲ್ಲ. ಪ್ರತಿ ವರ್ಷ ಅದಾಗ ನಡೆಯೋದಲ್ಲ ಅದು. ಮತ್ತು ಈಗ ಒಂದು ವರ್ಷ ನಡೀತೈತೆ ಅಂದ್ರೆ ಮುಂದೆ ವರ್ಷ ಇನ್ನೊಬ್ರಿಗೆ ಆಗುತ್ತೆ ಅಂತೇಳಿ ಈ ಭರವಸೆ ಮೇಲೆ ಇದ್ವಿ. ಈಗೇನು ಆಗಿಬಿಡ್ತದೆ ಅಂದರೆ ಒಂದು ಸಮುದಾಯಕ್ಕೆ ಹೆಚ್ಚು ಜನರು ತಗೊಂಡು ಇನ್ನು ಉಳಿದಿದ್ದ ಸಮುದಾಯಗಳನ್ನು 51 ಸಮುದಾಯಗಳು ಅದಾವ. ಅದ್ರಾಗ 51 ಸಮುದಾಯಗಳಲ್ಲಿ ಕೇವಲ ಒಂದು ಸಮುದಾಯಕ್ಕೆ ಒಂದು ಹೆಚ್ಚು ಆದ್ಯತೆ ನೀಡಿ ಕೆಲವು ಸಮುದಾಯಗಳಿಗೆ ಬೆರಳೆಣಿಕೆ ಎಷ್ಟು ಒಂದು ನಮ್ಮ ಗುಡುಗು ಜಂಗಮ ಸಮುದಾಯದ ಅಂದರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು 10,000 ಜನಸಂಖ್ಯೆ ಇದೆ. ಇದು ಒಂದು 5 ಜನರಿಗೆ 6 ಜನರಿಗೆ ತೊಗೊಂಡ್ರ. ಮತ್ತು ಅಲ್ಲಿದ್ದ ಯಾವುದು ಸಿಡುಗಾಡು ಸಿದ್ದರಲ್ಲಿ ಒಂದು 5-6 ಜನರು ತೊಗೊಂಡ್ರ. ಮತ್ತು ಅಲ್ಲಿದ್ದ ಯಾವುದು ಚನ್ನದಾಸರು ಸಮುದಾಯಗಳಲ್ಲಿ ಒಂದು 5-6 ಜನರು ತೊಗೊಂಡ್ರ. ಈ ರೀತಿ ತಗೊಂಡು ಉಳುಕಿದ್ವಲ್ಲ ಒಂದು ಉನ್ನತ ಸಮುದಾಯಕ್ಕೆ ಹಾಕಿಬಿಟ್ರೆ ಅವರು ಹಾಕಿದ್ರು. ಅಂದ್ರೆ ನಾನೇ ಅಂತೀವಿ, ಇವತ್ತು ಸಮುದಾಯ ಅದು ಮಾಡೋತ್ನಾಗ ಸಮಿತಿಯಲ್ಲಿ ಮಾಡೋತ್ನಾಗ ಏರುಪೇರು ಆಗಿರುತ್ತೆ. ಅದನ್ನು ತಾವು ತಿಳ್ಕೊಂಡು ಎಲ್ಲರಿಗೂ ಸಮಪಾಲು ಸಮಬಾಳಾಗಿ ಹಂಚಿಕೊಡ್ರಿ ಅಂತೇಳಿ ನಮ್ಮ ಬೇಡಿಕೆ ಐತಿ. ಈ ಒಂದು ನಿಗಮದ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ನೇರವಾಗಿ ಜಿಲ್ಲಾಧಿಕಾರಿಗಳನ್ನು ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ. ಅದರಲ್ಲಿ ಇದೇ ಸಮುದಾಯದ ಏನು 99 ಸಮುದಾಯದಲ್ಲಿರ್ತಕ್ಕಂಥ ಒಬ್ಬ ಮಹಿಳೆಯನ್ನು ಆದ್ಯತೆಗೆ ಒಬ್ಬ ಮಹಿಳೆಯನ್ನು ಅವಕಾಶ ಮಾಡಿ, ಅದಾದ ನಂತರ ST ಅಂದರೆ ಪರಿಶಿಷ್ಟ ಪಂಗಡದ ಒಬ್ಬ ವ್ಯಕ್ತಿಯನ್ನು, ಆ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಯನ್ನು, ಇನ್ನು 3 ಜನ ಪರಿಶಿಷ್ಟ ಅಲೆಮಾರಿಗಳ ಸಂಬಂಧಪಟ್ಟಂಥವ್ರನ್ನ, ಜಾತಿಗೆ ಸಂಬಂಧಪಟ್ಟವ್ರನ್ನ 5 ಜನ ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತೀವಿ. ಅವರನ್ನು ಒಳಗೊಂಡಂತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತು ಜಿಲ್ಲಾ ಪಂಚಾಯತು ಹಾಗೂ ಅಂಬೇಡ್ಕರ್ MD DM ಯಾರ್ಯಾರಿದ್ದಾರೆ ಇವ್ರನ್ನೆಲ್ಲ ಒಳಗೊಂಡಂತೆ ಆ ಸಮಿತಿ ಸಭೆ ಆಗ್ತಾರೆ, ಆಯ್ಕೆ ಸಮಿತಿ ಸಭೆ ಆಗ್ತಾರೆ. ಇದು ಯಾಕೆ ಈ ಕಾರಣ ಇದನ್ನು ಈ ರೀತಿ ರಚನೆ ಮಾಡಿದ್ದೀವಿ ಅಂತಂದರೆ, ಯಾವುದೇ ಪ್ರಬಲ ಬೀಳಬಾರ್ದು, ಯಾವುದೇ ನಾಯಕರ ಯಾವುದೇ ಪಕ್ಷದ ರಾಜಕೀಯ ಪ್ರಬಲ ಒತ್ತಾಸೆಗಳು ಅವರ ಅಲೆಮಾರಿಗಳ ಒಂದು ಯೋಜನೆಯಲ್ಲಿ ಬೀಳಬಾರ್ದು, ಅವರಿಗೆ ಪಾರದರ್ಶಕವಾಗಿ ನೇರವಾಗಿ ತಲುಪಬೇಕು ಕಾರ್ಯಕ್ರಮಗಳು ಅನ್ನೋ ದೃಷ್ಟಿನಲ್ಲಿ ಇವತ್ತು ಜಿಲ್ಲಾ ಅನುಷ್ಠಾನ ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಇವತ್ತು ನಾವು ಎಷ್ಟೇ ಯೋಜನೆಗಳನ್ನ ಕೊಟ್ಟಿದ್ರು ಕಳೆದ 3 ವರ್ಷದಿಂದ ಎಷ್ಟು ನಿಗಮದಿಂದ ಗುರಿ ನಿಗದಿ ಮಾಡಿ ನಾವು ಇಲ್ಲಿಗೆ ಕಳಿಸಿದ್ರು ಸಹ ಅದನ್ನು ಅನುಷ್ಠಾನಕ್ಕೆ ತರದಲ್ಲೇ ಫಲಾಪೇಕ್ಷಿಗಳನ್ನ ಇವತ್ತು ಸಹ ಹಸಿವಿಗೀಡು ಮಾಡಿದ್ದಾರೆ. ಈ ಕುರಿತು ಒಂದು ಇಲ್ಲಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಆಗಬೇಕಾಗಿದ್ದ ಯೋಜನೆಗಳಿಗೆ ಸೂಚನೆ ನೀಡಿದ್ದೀವಿ. ಅದು ಆಗದೇ ಇದ್ದರೆ ರಾಜ್ಯ ಮಟ್ಟದಲ್ಲೂ ಸಹ ಅದಕ್ಕೆ ಸೆಕ್ರೆಟರಿ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡಿ ಹಣವನ್ನು ಕೊಡಿಸ್ತೀವಿ ಅನ್ನುವಂಥ ಇದೆ. ಒಂದು ಬುಡಕಟ್ಟು ಜನಾಂಗ, ಅದರಲ್ಲೂ ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ಬುಡಕಟ್ಟು ಜನಾಂಗಗಳು ಇದ್ದಾವೆ. ಅವರ ಜೊತೆಗೆ ಈ ಅಲೆಮಾರಿ ಕುಟುಂಬಗಳನ್ನು ಹೊಂದಿರುವಂಥ ಜನಕ್ಕೆ ಮೂಲಭೂತ ಸೌಲಭ್ಯ ಒದಗಿಸಬೇಕಾಗಿದ್ದು ತೀರಾ ಅನಿಶ್ಚಯವಾಗಿದೆ. ಅದಕ್ಕೆ ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ಹಣ ಕೊಟ್ಟಿದೆ ಮತ್ತು ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನುವಂಥ ಸ್ಥಿತಿಗೆ ಬಂದಿದೆ. ಇಲ್ಲಿ ಯೋಜನೆ ಅಭಿವೃದ್ಧಿ ನಿಗಮದಿಂದ ಹಣ ಕೊಟ್ಟರು ಸಹ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ವರ ಸಿಗ್ತಾ ಇಲ್ಲ ಅನ್ನುವಂಥ ಮಾತಿದೆ. ಒಂದಿಷ್ಟು ನಮಗೆ ಈಗ ನಿತ್ಯ ಅವರು ಏನೋ ಫಲಾನುಭವಿಗಳೇನು ಆಯ್ಕೆ ಮಾಡಿದಾರೋ ಅಥವಾ ಆಯ್ಕೆ ಮಾಡೋಕ್ಕೆ ಅರ್ಜಿಯನ್ನು ಹಾಕಿದ್ರೆ ಅವರು ಅಲಿದಾಡೋದೇ ಆಗಿದೆ ಹೊರತು ಇಲ್ಲಿವರೆಗೆ ಯೋಜನೆಗಳೆಲ್ಲ ಮುಂದಿನ ದಿನಗಳಾದ ಈ ಕುರಿತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರುವಂಥ ಸಮಿತಿಗೆ ಏನು ಬುಡಕಟ್ಟು ಜನತೆ ಸಮಿತಿ ಮಾಡಿ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಫಲಾನುಭವಿಗಳಿಗೆ ಅನುದಾನವನ್ನು ನೀಡಿ ಯೋಜನೆ ಸಫಲಗೊಳಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ.